ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ. ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿಯು ಜಗೆ ಸರ್ವಜ್ಞ ಅಂತ ಹೇಳ್ಕ್ಯಾರ. ಸರ್ವಜ್ಞ ಬಹಳ ಸುಂದರವಾದಂಥ ವಚನವನ್ನು ಇಲ್ಲಿ ಹೇಳ್ತಾನೆ. ಕನ್ನಡಿ ಯಾವಾಗಲೂ ಸಹಿತ ನನ್ನ ನೋಡಬರ್ರಿ ಅಂಥೇಳಿ ಕರೀದಿಲ್ಲ ಯಾರನ್ನು. ಆದ್ರೆ ಆ ಕನ್ನಡಿಯನ್ನು ನೋಡಕ್ಕೆ ಹೋಗೋ ಜನನ ಬಹಳ ಇರ್ತಾರೆ. ಕನ್ನಡಿ ಯಾರನ್ನೂ ಕರೆದಿಲ್ಲ ಇವತ್ತಿನ ಮಟನೂ, ಬರ್ರಿಪ್ಪ ನನ್ನ ನೋಡಬರ್ರಿ ಅಂಥೇಳಿ. ಮಹಾಜ್ಞಾನಿ ಹೆಂಗಿರ್ತಾನಪ್ಪ ಅಂದ್ರೆ ಆ ಕನ್ನಡಿ ಇದ್ದಂಗೆ ಇರ್ತಾನಂತ ನೋಡ್ರಿ. ಮಹಾತ್ಮ ಯಾರನ್ನು ಸಹಿತ ನೀವು ಇಲ್ಲಿ ಬರ್ರಿ ಅಂಥೇಳಿ ಕರೀದಿಲ್ಲಂತ ಅವನ ಮಹಿಮೆಯನ್ನು ಅರಿತಂಥ ಪಾಮರರು, ಭಕ್ತರು, ಮುಮುಕ್ಷುಗಳು, ಜ್ಞಾನಿಗಳು, ಅಜ್ಞಾನಿಗಳು, ಸಾಮಾನ್ಯರು, ಲೌಕಿಕರು, ಪಾರಮಾರ್ಥಿಗಳು ಎಲ್ಲರೂ ಸಹಿತ ಆ ಮಹಾತ್ಮನ ಹಂತಕ್ಕೆ ಅಂದ್ರೆ ಜ್ಞಾನಿಯ ಹಂತಕ್ಕೆ ಹೋಗ್ತಾರೆ. ಹೂವು ಅರಳಿ ನಿಂತಿತ್ತಪ್ಪ ಅಂದ್ರೆ ಆ ಹೂವಿನೊಳಗಿದ್ದಂಥ ಮಕರಂದವನ್ನು ಹೀರಬೇಕಂತ ಹೇಳಿ ಹೆಂಗೆ ದುಂಬಿಗಳು ಧಾವಿಸಿ ಬರ್ತಾವ, ಹಂಗೆ ಜ್ಞಾನದ ಬಲದಿಂದ ತನ್ನ ಆತ್ಮವನ್ನು ಅರಳಿಸಿದಂಥ ಮಹಾತ್ಮನನ್ನು ಹುಡುಕಿಕೊಂಡ ಎಲ್ಲರೂ ಸಹಿತ ದುಂಬಿ ಸ್ವರೂಪರಾಗಿ ಅಲ್ಲಿ ಬರ್ತಾರೆ. ಅದಕ್ಕೆ ಜ್ಞಾನಿ ಯಾವಾಗಲೂ ಸಹಿತ ನಾ ಜ್ಞಾನಿ ಅದೇನಂತ ಹೇಳ್ಕೊಳ್ಳೋದಿಲ್ಲ ನಾವು. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಬಳಸದಿರದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆ ಒಡಗೂಡು ಅಂತ. ದೇವರ ನೀ ಅದಿ ಅಂಥೇಳಿ ತಿಳ್ಕೊಂಡು ಸುಮ್ಮನೆ ಕುಂಡ್ರಷ್ಟ ನಾನಾ ದೇವರಂತ ಹೇಳೋ ಅವಶ್ಯಕತೆ ಇಲ್ಲ. ನಿನ್ನೊಳಗೆ ಅನುಸಂಧಾನವನ್ನು ಮಾಡ್ಕೋ. ಯಾವ ಸತ್ಯ ವಸ್ತುವಿನ ಒಂದು ಶಕ್ತಿಯಿಂದ ಈ ಜಗತ್ತು ನಡೆದೈತಿ, ಆ ಸತ್ಯ ವಸ್ತು ಬೇರೆ ಎಲ್ಲೂ ಇಲ್ಲ, ನಿನ್ನೊಳಗನ ಐತಿ. ನಿನ್ನ ನೀ ತಿಳ್ಕೊಂಡಿಪ್ಪ ಅಂದ್ರೆ ಅದು ನೀನ ಅದಿ. ಜ್ಞಾನಿ ಹೇಳ್ತಾನೆ ಈ ಮಾತನ್ನು. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಹೇಳ್ಕ್ಯಾರ. ಎಷ್ಟು ಸುಂದರವಾದಂಥ ವಚನವನ್ನು ಬಸವಣ್ಣನವರು ಹೇಳಿದ್ರಂತ. ಯಾವುದು ಪ್ರಬಲ ಇರ್ತೈತೋ ಅದು ಗೆಲ್ಲತೈತಿ, ಯಾವುದು ದುರ್ಬಲ ಐತೋ ಅದು ಸೋಲತೈತಿ. ಅದಕ್ಕೆ ಜ್ಞಾನ ಬಲ ಆತಪ್ಪ ಅಂದ್ರೆ ಅಜ್ಞಾನ ಸೋಲತೈತಿ. ಜ್ಯೋತಿ ಪ್ರಬಲವಾಯಿತಪ್ಪ ಅಂದ್ರೆ ಅಂಧಕಾರ ಸೋಲತೈತಿ. ಪರುಷಮಣಿ ಪ್ರಬಲವಾಗಿದ್ದಕ್ಕೆ ಕಬ್ಬಿಣಕ್ಕೆ ಸ್ಪರ್ಶ ಆದ ಕೂಡಲೇ ಬಂಗಾರವನ್ನಾಗಿ ಮಾಡ್ತೈತಿ. ಕಬ್ಬಿಣಕ್ಕಿಂತಲೂ ಪರುಷಮಣಿ ಪ್ರಬಲವಾಗೈತಿ. ಹಂಗೆ ಸಂತರ ಸಂಘವನ್ನು, ಜ್ಞಾನಿಗಳ ಸಂಘವನ್ನು ನಾವು ಮಾಡಿದರೆ ಅವರ ಒಂದು ಜ್ಞಾನದ ಬಲದಿಂದ, ಅವರ ಒಂದು ಸಂಘದ ಬಲದಿಂದ ನಮ್ಮ ಭವಬಂಧನ ಹರಿದು ಹೋಗ್ತೈತಿ. ಅದಕ್ಕೆ ಅಂಥ ಮಹಾತ್ಮರ ಸಂಘ ಮಾಡೋದ್ರೆ ಹೆಂಗೆ ಸಂಘ ಮಾಡೋದು? ಅವ್ರ ಹಂತಕ್ಕೆ ಹೋಗಿ ಆದರೂ ಸಂಘ ಮಾಡಬಹುದು. ಅವರನ್ನು ಕುಂತಲ್ಲಿನ ಸ್ಮರಣೆ ಮಾಡಿ ಆದರೂ ಸಹಿತ ಅವರ ಸಂಘವನ್ನು ಮಾಡಬಹುದು ರೀ. ಅದಕ್ಕೆ ಅಲ್ಲೇ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಕುಂತಲ್ಯನ ಭಕ್ತಿಯಿಂದ ಅವರ ಸ್ಮರಣೆ ಮಾಡಿದ್ರೆ ಅವರು ಸಂಘವನ್ನು ಮಾಡಿದಷ್ಟು ಪುಣ್ಯ ಬರ್ತೈತೆ ನೋಡ್ರಿ. ಅನೇಕ ಜನ ಮಹಾತ್ಮರಾಗಿ ಹೋದರು.
ಅಂಥ ಮಹಾತ್ಮರೊಳಗೆ ಸಮರ್ಥ ಸದ್ಗುರು ಸಾಯಿಬಾಬಾ ಅವರು ಶಿರಡಿ ಒಳಗೆ ನೆಲೆಸಿ ಇವತ್ತಿನ ಮಠನೂ ಸಹಿತ ನಂಬಿ ಬಂದಂಥ ಭಕ್ತರನ್ನು ರಕ್ಷಣೆ ಮಾಡುವಂಥ ಪರಮಾತ್ಮ. ಸಾಯಿ ಅಂದ್ರೆ ತಾಯಿ, ಬಾಬಾ ಅಂದ್ರೆ ತಂದೆ. ಸಾಯಿ ಬಾಬಾ ಅಂಥೇಳಿಕಾರ ಆ ಮೂರ್ತಿಯನ್ನು ನಾವು ಕರೆಯಕತ್ತೀವಲ್ಲ, ಅದೇ ಸಾಯಿಬಾಬಾ ಹೇಳ್ತಾರೆ ಏನಂದ್ರೆ, ಈ ಮೂರ್ತಿ ಸಾಯಿಬಾಬಾ ಹೌದು ಅಲ್ಲೋ ಗೊತ್ತಿಲ್ಲಪ್ಪ, ನಿನ್ನ ಮನೆಯೊಳಗಿದ್ದಂಥ ನಿನ್ನ ತಂದೆ ಮತ್ತು ನಿನ್ನ ತಾಯಿ ಅವರು ನಿಜವಾದ ಸಾಯಿಬಾಬಾಪ್ಪ ಅಂಥೇಳಿ ಬೋಧನೆಯನ್ನು ಮಾಡಿದಾರ್ರಿ. ಶಿರಡಿಗೆ ಹೋಗಿ ಆ ಮೂರ್ತಿಯ ದರ್ಶನವನ್ನು ಮಾಡೋದು ಅದಕ್ಕಿಂತಲೂ ಹೆಚ್ಚಿನ ಫಲ ನಿನ್ನ ಮನೆಯೊಳಗಿದ್ದಂಥ ನಿನ್ನ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಂಡೆಂದ್ರೆ ಹೆಚ್ಚಿನ ಫಲ ನಿನಗೆ ಅದರೊಳಗೆ ಸಿಗತೈತೆ ಅಂತ ಹೇಳಿಕಾರ ಬೋಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು ಶಿರಡಿ ಸಾಯಿಬಾಬಾರವರು. ಆ ಶಿರಡಿ ಸಾಯಿಬಾಬಾರವರ ಸಚ್ಚರಿತ್ರವನ್ನು ನಾವು ನೋಡಾಕತ್ತೀವಿ. ಆ ಸಚ್ಚರಿತ್ರೆ ಒಳಗೆ ಇವತ್ತು 24ನೇ ಅಧ್ಯಾಯವನ್ನು ನೋಡೋದು. ಹೇಮಾಡ ಪಂತರು ಈ ಒಂದು ಸುಂದರವಾದಂಥ ಸಾಯಿ ಸಚ್ಚರಿತೆಯನ್ನು ಬರೆದರು. ಯಾವುದೇ ಮಹಾತ್ಮರ ಚರಿತ್ರವನ್ನು ಕೇಳುವಾಗ ನಮಗೆ ಏನು ಅನ್ನಿಸ್ಬೇಕಂದ್ರೆ, ಅವರ ಹತ್ರನ ನಾವು ಅದೇವಿ, ಅವರನ್ನು ಬಿಟ್ಟು ನಾವು ಇಲ್ಲ, ನಮ್ಮ ಮುಂದನ ಈ ಘಟನೆಗಳು ನಡೆದವು ಅನ್ನುವಂಥ ಭಾವ ಇರಬೇಕು. ಇಂಥದ್ದನ್ನು ಹೇಳ್ತೀನಿ ಅಂತ ಯಾರಾದರೂ ಹೇಳಿದ್ರೆ ಅದು ಅಹಂಕಾರ ಆಕ್ಕತ್ತಂತ. ಅಹಂಕಾರವನ್ನು ಗುರುವಿನ ಪಾದಗಳಿಗೆ ಅರ್ಪಿಸದಿದ್ದರೆ ನಮ್ಮ ಕಾಯಕದಲ್ಲಿ ನಾವು ಜಯಶಾಲಿಗಳಾಗಕ್ಕೆ ಸಾಧ್ಯ ಇಲ್ಲಂತ. ಅಹಂಕಾರ ರಹಿತವಾದರೆ ಮಾತ್ರ ನಾವು ಜಯಶಾಲಿಗಳಾಗತ್ತೀವಿ. ನಾ ಹೇಳ್ತೀನಿ ಅನ್ನುವ ಅಹಂಕಾರ ನನ್ನೊಳಗೆ ಒಂದು ವೇಳೆ ಬಂದ್ರೆ ನಾ ಎಂದೂ ಜಯಶಾಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ನಾ ಬಾಬಾನ ಭಕ್ತ ಅದೀನಿ ಅನ್ನುವಂಥ ಅಹಂಕಾರ ಒಂದು ವೇಳೆ ನನ್ನೊಳಗೆ ಬಂದ್ರೆ ನಾ ಜಯಶಾಲಿ ಆಗೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತ್ರ ಹೇಳಬಹುದು ಏನಂದ್ರೆ, ಸಾಯಿಬಾಬಾರವರ ಆರಾಧನೆಯಿಂದ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಸುಖಗಳನ್ನು ಹೊಂದಬಹುದು ಮತ್ತು ಶಾಂತಿಯನ್ನು ಪಡೆಯಬಹುದು. ಯಾರಿಗೆ ಇವುಗಳನ್ನು ಸಾಧಿಸಬೇಕೆಂಬ ಆಸೆ ಐತಿ ಅವರು ಸಾಯಿಬಾಬಾರವರ ಲೀಲೆಗಳನ್ನು ಶ್ರವಣ ಮಾಡಬೇಕು, ಅದನ್ನು ಧ್ಯಾನ ಮಾಡಬೇಕು ಮತ್ತು ಅದರಿಂದ ನಿಧಿಧ್ಯಾಸನವನ್ನು ಹೊಂದಿ ಮುಕ್ತರಾಗಬೇಕು ನೋಡ್ರಿ. ಸಾಯಿಬಾಬಾರವರು ಭಕ್ತರಿಗೆ ಉಪದೇಶ ಮಾಡುವಂತಹ ಒಂದು ಪದ್ಧತಿ ಭಾಳ ಸರಳವಾಗಿತ್ತು. ಅವರು ಚಾಷ್ಟಿ ಮಾಡ್ಕೋತನ ಭಕ್ತರಿಗೆ ಏನು ಮಾಡ್ತಿದ್ರಂದ್ರೆ ಉಪದೇಶವನ್ನು ಮಾಡ್ತಿದ್ರು. ಅವರು ಪ್ರತಿ ರವಿವಾರ ಶಿರಡಿ ಒಳಗೆ ಸಂತೆ ಆಗತ್ತಿತ್ತಂತ. ಅವಾಗ ಆ ಸಂತೆ ದಿವಸ ಮಸೀದಿ ಒಳಗೂ ಸಹಿತ ಬಾಬಾರ ದರ್ಶನ ಮಾಡ್ಕೋಬೇಕಂತೇಳಿ ಭಾಳ ಜನ ಬರ್ತಿದ್ದರು. ಸಂತಿನೂ ಮಾಡೋದು, ಇತ್ತ ಬಾಬಾರ ದರ್ಶನವನ್ನು ಮಾಡೋದು. ಒಂದು ಸಾರಿ ಏನಾಗಿತ್ತಂದ್ರೆ, ಹೇಮಾಡ ಪಂತರು ಬಾಬಾರವರಂತೆ ಕುಂತ ಅವ್ರ ಕಾಲು ಹೆಚ್ಕಾಕತ್ತಿದ್ರು. ಶ್ಯಾಮ ಅವರೂ ಸಹಿತ ಬಾಬಾರ ಹಂತೆ ಕುಂತಿದ್ರು. ವಾಮನ್ ರಾವ್ ಅವರೂ ಸಹಿತ ಸಾಯಿಬಾಬಾರವರಂತೆ ಕುಂತಿದ್ರು. ಬಾಪು ಸಾಹೇಬ್ ಬೂಟಿ, ಕಾಕಾ ಸಾಹೇಬ್ ದೀಕ್ಷಿತ ಅವರು ಎಲ್ಲರೂ ಅಲ್ಲೇ ಇದ್ದರು. ಆವಾಗ ಶ್ಯಾಮ ಅವ್ರು ಏನಂತಾರಂದ್ರೆ, ಹೇಮಾಡ ಪಂತ್ರ ಏನು ಬಾಬಾರ ಕಾಲು ಹೆಚ್ಕಾಕತ್ತಿದ್ರು, ಏನು ರೀ ಹೇಮಾಡ ಪಂತ್ರ, ನಿಮ್ಮ ಕೋಟಿನ ತೋಳಿನೊಳಗೆ ಕಾಳು ಸಿಕ್ಕೊಂಡವಲ್ಲ ಅಂದ್ರೆ ಅವ್ರ ಪುಟಾಣಿ ಸಿಕ್ಕಿರ್ತಾವು. ಆವಾಗ ಹೇಮಾಡ ಪಂತ್ರ ಅಂತಾರೆ, ಎಲ್ಲಿ ಅದಾವ ನೋಡೋಣ ಅಂಥೇಳಿ ತಮ್ಮ ತೋಳನ್ನು ಜಾಡಿಸಿದ ಕೂಡಲೇ ಅವ್ರ ಕೋಟಿನ ತೋಳಿನೊಳಗಿಂದ ಪುಟಾಣಿ ಬ್ಯಾಳೆ ಬೀಳಕ್ಕೆ ಚಾಲು ಮಾಡ್ತಾವೆ. ಎಲ್ಲರೂ ಅದನ್ನು ನೋಡಿ ನಗಕ್ಕೆ ಚಾಲು ಮಾಡ್ತಾರೆ. ನಕ್ಕೆ ಏನು ಮಾಡ್ತಾರೆ ಅಂದ್ರೆ, ಅಲ್ಲಿದ್ದಿದ್ದು ಅದರೊಳಗೆ ಬಿದ್ದಂಥ ಪುಟಾಣಿ ಬ್ಯಾಳೆ ಎಲ್ಲರೂ ಆರಿಸ್ಕೊಂಡು
ತಿನ್ನಕ್ಕೆ ಚಾಲು ಮಾಡ್ತಾರೆ. ಎಲ್ಲಿಂದ ಬಂದು ಇವು ಪುಟಾಣಿ ಅಂತ ಕೇಳ್ತಾರೆ. ಹೇಮಾಡ್ ಪಂತ್ರಂತಾರೆ, ಎಲ್ಲಿಂದ ಬಂದು ನನಗೆ ಗೊತ್ತಿಲ್ಲ ಅಂತಾರೆ ಅವರು. ಆವಾಗ ಸಾಯಿಬಾಬಾ ಹೇಳ್ತಾರೆ, ಯಾರಿಗೂ ಕೊಡಲಾರ್ದ ತಾವು ಒಬ್ಬ ತಿನ್ಬೇಕಂತ ಹೇಳ್ಕ್ಯಾರ ಅಭ್ಯಾಸ ಇಟ್ಕೊಂಡೇನೋ ಹೇಮಾಡಪ್ಪ ಅಂತ. ಇವತ್ತು ಸಂತೆ ಐತೆ ತಿಳ್ಕೊಂಡು ಅಲ್ಲ ಸಂತ್ಯಾಗ ಅಡ್ಡಾಡಿ ಅಲ್ಲಿ ಕಾಳು ತಿಂದು ಬರುವಾಗ ನಿನಗೆ ಇಲ್ಲಿ ಸಿಕ್ಕಾವು ನೋಡವು ಕಾಳು ಅಂತಂದ್ರೆ ಅವರು. ಆವಾಗ ಹೇಮಾಡಪ್ಪ ಅಂತಂದ್ರು, ಬಾಬಾ ನಾವೊಬ್ಬಂಟಿಗೆ ಆಗಿ ತಿನ್ನೋ ಒಂದು ರೂಢಿ ನನಗಿಲ್ಲ, ಮತ್ತು ನಾ ಪ್ಯಾಟಿಗೂ ಹೋಗಿಲ್ಲ, ಸಂತಿನೂ ಮಾಡಿಲ್ಲ, ಮತ್ತು ಈ ಪುಟಾಣಿ ಬ್ಯಾಳಿ ಹೆಂಗೆ ತೊಗೊಂಬರಕಕ್ಕತ್ ನನಗೆ ಸಾಧ್ಯನೇ ಇಲ್ಲ, ಅವು ಹೆಂಗೆ ನನ್ನ ಅಂತ್ಯಕ್ಕೆ ಪುಟಾಣಿ ಬ್ಯಾಳಿ ಬಂದವು ನನಗೆ ಗೊತ್ತಿಲ್ಲ ಅಂತ ಅಂದ್ರೆ ಅವ್ರು. ಆವಾಗ ಬಾಬಾ ಅಂದ್ರಂತ, ಹೌದು ಬಿಡಪ್ಪ, ನೀನು ನಿನ್ನೊಡನೆ ಇರುವವರಿಗೆ ಹಂಚಿ ತಿನ್ನುವೆ ಎಂಬುದು ನಿಜ. ಯಾರೂ ನಿನ್ನ ಸಮೀಪ ಇದ್ದಿದ್ದಿಲ್ಲಂದ್ರೆ ಏನು ಮಾಡ್ತೀಪ? ತಿನ್ನೋಕ್ಕಿಂತ ಮೊದಲು ಏನಾರೇ ನನ್ನ ಜ್ಞಾಪಕ ಮಾಡ್ಕೊಳ್ತೀಯನ, ನಾನು ನೆನೆಸ್ತೀಯನ ಅಂತ ಹೇಳಿ ಒಂದು ಮಾತು ಅಂದರು. ಇಲ್ಲಿ ಒಂದು ಬೋಧನೆ ಮಾಡಿದರು ಸಾಯಿಬಾಬಾ. ಏನಂದ್ರೆ, ನಮ್ಮ ಇಂದ್ರಿಯ ಸುಖ ಭೋಗಗಳನ್ನು ಯಾವುದೇ ಇದ್ರೂ ಸಹಿತ ಅದನ್ನು ಹೊಂದುವಾಗ ನಾವೇನು ಮಾಡ್ಬೇಕಂದ್ರೆ ದೇವರನ್ನು ಗುರುವನ್ನು ಸ್ಮರಿಸ್ಬೇಕಂತ್ರಿ. ಇದು ನಿನ್ನ ಕರುಣೆಯಿಂದಪ್ಪ ಅಂತ ಹೇಳಿಕಾರ ಆ ಗುರುವಿಗೆ ದೇವರಿಗೆ ಅರ್ಪಣೆ ಮಾಡಿ ನಾವು ಭೋಗವನ್ನು ಭೋಗಿಸಿದ್ರೆ ನಮಗೆ ಹೆಚ್ಚಿನ ಫಲ ಅಂಥೇಳಿ ಕೊಟ್ರಂತ ನೋಡ್ರಲ್ಲ. ಯಾರಿಂದ ಏನಿಲ್ಲ ಅಂತ ಹೇಳಿಕಾರ ಅಹಂಕಾರದಿಂದ ನಡೆದೀವಪ್ಪ ಅಂದರೆ ನಾವು ದುಃಖಕ್ಕೆ ಒಳಗಾಗ್ತೀವಿ ಅಂತ ಹೇಳಬೇಕಾಗಿತ್ತು. ಇಲ್ಲೊಂದು ಸುಂದರವಾದ ಒಂದು ಕತೆ ವರ್ಣನೆ ಮಾಡ್ತಾರೆ. ಏನಂದ್ರೆ, ಕೃಷ್ಣ, ಬಲರಾಮ ಮತ್ತು ಅವರ ಗೆಳೆಯನಾದಂಥ ಸುಧಾಮ, ಇವರು ಮೂರು ಜನ ಏನು ಮಾಡಿದ್ರಂದ್ರೆ ಸಾಂದೀಪಿನಿ ಋಷಿಗಳ ಹಂತಕ್ಕೆ ಶಿಷ್ಯರಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದರು. ಸಾಂದೀಪಿನಿ ಮುನಿಗಳ ಧರ್ಮಪತ್ನಿ ಒಂದು ದಿವಸ ಬೆಳಿಗ್ಗೆ ಕೃಷ್ಣ ಮತ್ತು ಬಲರಾಮಗೆ ಹೇಳ್ತಾಳೆ, ಏನಂದ್ರೆ, ನೀವು ಅರಣ್ಯಕ್ಕೆ ಹೋಗಿ ಸೌದಿ ತೊಗೊಂಬರ್ರಿ, ಕಟ್ಟಿಗೆ ತೊಗೊಂಡು ಬರ್ರಿ ಅಂತ ಹೇಳ್ತಾಳೆ. ಕೃಷ್ಣ ಮತ್ತು ಬಲರಾಮ ಮುಂದೆ ಹೋಗ್ತಾರೆ. ಸುಧಾಮಗೆ ಕೆಲವೊಂದು ತಿಂಡಿ ತಿನಿಸುಗಳನ್ನು ಕೊಟ್ಟು ಕಳಿಸ್ತಾಳೆ ಹಿಂದಿನಿಂದ. ಏನು ಮಾಡ್ತಾಳೆ ಅಂದ್ರೆ, ಅರಣ್ಯದೊಳಗೆ ನೀವು ಮೂರು ಜನ ಹಂಚಿಕೊಂಡು ತಿನ್ನಿರಿಪ್ಪ ಅಂಥೇಳಿ ಸುಧಾಮನ ಕಡೆ ಕೊಟ್ಟು ಕಳಿಸ್ತಾಳೆ. ಮುಂದೆ ಆ ಸುಧಾಮನು ಹೋಗಿ ಅರಣ್ಯದೊಳಗೆ ಕೃಷ್ಣ ಮತ್ತು ಬಲರಾಮರನ್ನು ಕೂಡ್ತಾನೆ. ಭಾಳೊತ್ತು ಅಡ್ಡಾಡಿದ ನಂತರ ಕೃಷ್ಣಗೆ ಭಾಳ ಸುಸ್ತಾಗ್ತೈತಿ, ನೀರಡಿಕೆ ಆಗ್ತೈತಿ. ಆವಾಗ ಸುಧಾಮ ಏನಂತಾನಂದ್ರೆ, ಭಾಳ ಹಸದ ನೀರು ಕುಡಿಬಾರ್ದು, ಒಮ್ಮೆ ಸ್ವಲ್ಪ ವಿಶ್ರಾಂತಿ ತಗೋ ಆಮೇಲೆ ನೀರು ಕುಡಿಯಂಕೆ ಅಂತ ಹೇಳ್ತಾನೆ. ಆವಾಗ ಸುಧಾಮನ ತೊಡಿ ಮೇಲೆ ಕೃಷ್ಣ ಭಗವಂತ ತಲೆ ಇಟ್ಟು ಮಲ್ಕೊಳ್ತಾನೆ. ಆವಾಗ ನನಗೆ ಹೊಟ್ಟೆ ಭಾಳ ಹಸ್ದೈತೆ ಅಂತ ಕೃಷ್ಣ ಹೇಳಿದ್ರೂ ಸಹಿತ ತಮ್ಮ ಗುರುಮಾತೆ ನಮಗೆ ತಿನ್ನಾಕ ಕೊಟ್ಟು ಕಳಿಸಿದಾಳು ಅಂತ ಹೇಳಲಿಲ್ಲ ಸುಧಾಮ, ತಾವು ಹಬ್ಬ ತಿನ್ಬೇಕಂಥೇಳಿ. ಆವಾಗ ಅವ ಆ ಹುರುಗಡ್ಲಿ ಕೊಟ್ಟಿರ್ತಾಳ, ಕಡ್ಲಿ ತಿನ್ನುವಾಗ ಸಪ್ಪಳು ಬರ್ತೈತಿ. ಕೃಷ್ಣ ಏನು ತಿನ್ನಕತ್ತೀಯೋ ಅಂತ ಕೇಳ್ತಾನೆ. ಆವಾಗ ಸುಧಾಮ ಹೇಳ್ತಾನೆ, ಎಲ್ಲಿ ತಿಂತಿ, ಏನು ತಿನ್ನಕ್ಕೆ ಏನಿಲ್ಲ, ಇಲ್ಲ ಚಳಿ ಭಾಳ ಹತ್ತೈತಿ, ಚಳಿಗೆ ಹಲ್ಲಿಗೆ ಹಲ್ಲು ತಾಗಾಕತ್ತಾವು, ಅದಕ್ಕೆ ಸಪ್ಪಳ ಅಂದ. ಆವಾಗ ಕೃಷ್ಣ ಏನಂದ್ರೆ, ಇಲ್ಲೋ ನಾವೊಂದು ಕನಸು ಕಂಡ್ನಿ, ಅದರೊಳಗೆ ಏನಿತ್ತಪ್ಪ ಅಂದ, ನನ್ನ ಕನಸಿನ್ಯಾಗ ಒಬ್ಬವ ಬೇರೆದವ್ರಿಗೆ ಕೊಟ್ಟಂತಹ ಪದಾರ್ಥಗಳನ್ನು ಅವರಿಗೆ ತಿಳಿದಂಗೆ ತಿನ್ನಕತ್ತಿದ್ದ. ಅದನ್ನು ವಿಚಾರಿಸಿದಾಗ ಏನು ತಿಂತಿ, ಮಣ್ಣು ತಿನ್ನೋದನ ಅಂತ ಅಂದಿದ್ದ. ಅದಕ್ಕಾವ ಅದು ಹಂಗೆ ಆಗಲಿ ಬಿಡಪ್ಪ ಅಂದಿದ್ದಂತ. ಹಂಗೆ ಆಗಲಿ ಅಂದ ಕೂಡಲೇ ಅವ ಇನ್ನೊಬ್ಬನ ಅಪಹರಿಸಿ ತಿನ್ನುವಂಥ ವಸ್ತು ಎಲ್ಲ ಮಣ್ಣಾಗಿ ಹೋಗಿತ್ತಂತ, ಕನಸು ಬಿದ್ದಿತ್ತೇಳಂತ ಇಷ್ಟ ಕೃಷ್ಣಂದ. ಆದ್ರೂ ಸಹಿತ ಸುಧಾಮಗೆ ತಿಳಿಲಿಲ್ಲ. ಅದಕ್ಕೆ
ಬಲರಾಮ ಕೃಷ್ಣನಂತಹ ಗೆಳೆಯರಿದ್ರೂ ಸಹಿತ ಜೀವನ ಪೂರ್ತಿ ಬಡವನಾಗಿ ದುಃಖದೊಳಗನ ಜೀವನ ಸಾಗಿಸ್ಬೇಕಾದಂಥ ಪರಿಸ್ಥಿತಿ ಆ ಸುಧಾಮಗೆ ಬಂತು. ಅದಕ್ಕೆ ನಮ್ಮ ಗುಣ, ನಮ್ಮ ಮನಸ್ಸು ಪರಿವರ್ತನೆ ಆಗಲಾರ್ದ ನಮಗೆ ಸುಖ ಆಗೋದಿಲ್ಲ ತಿಳ್ಕೋಬೇಕು. ಮುಂದೆ ಅದ ಸುಧಾಮನ ಸ್ವಲ್ಪ ಅವಲಕ್ಕಿ ತೊಗೊಂಡು ಬಂದು ತನ್ನ ಪಾಲಿನ ಅವಲಕ್ಕಿಯನ್ನು ಕೃಷ್ಣಗೆ ಕೊಟ್ಟಾಗ ಕೃಷ್ಣ ಅವನಿಗೆ ಬಂಗಾರದ ನಗರವನ್ನು ಅನುಗ್ರಹಿಸಿದ್ದ. ಇಲ್ಲಿ ಏನಂದ್ರೆ, ಇನ್ನೊಬ್ಬರ ಜೊತೆ ಹಂಚಿಕೊಂಡು ಉಂಡಿವಪ್ಪ ಅಂದ್ರೆ, ತಿಂದಿವಪ್ಪ ಅಂದ್ರೆ ಅದರಿಂದ ನಮಗೆ ಹುಲುಸಾಗತೈತಿ. ನಾವು ಅಷ್ಟೇ ತಿಂದಿವಪ್ಪ ಅಂದ್ರೆ ಇದ್ದಿದ್ದನ್ನು ಸಹಿತ ಕಳ್ಕೋತೀವಿ ಅಂತ ಇಲ್ಲಿ ಸಾಯಿಬಾಬಾರವರು ನಮಗೆ ಹೇಳಕ್ಕೆ ಪ್ರಯತ್ನ ಪಟ್ಟಾರ. ಬಾಬಾ ಅವರು ಶಾಂತಿದೂತ ಪಾತ್ರವನ್ನು ವಹಿಸ್ತಿದ್ರವರು. ಸಾಯಿಬಾಬಾರವರು ಅವರು ಮಸೀದಿ ಒಳಗೆ, ದ್ವಾರಕಾಮಾಯಿ ಒಳಗೆ ಬಂದು ಕುಂತ್ರಪ್ಪ ಅಂದ್ರೆ ಅವರು ಸೇವಾ ಮಾಡೋಕೆ ಹಾತು ಹರಿತಿದ್ರು. ಅವ್ರ ಕಾಲು ಒಬ್ಬರು ತಿಕ್ಕವರು, ಕೈ ಒಬ್ಬರು ತಿಕ್ಕವರು, ಬೆನ್ನು ಒಬ್ಬರು ತಿಕ್ಕವರು, ಅವರಿಗೆ ಚಾಮರವನ್ನು ಕೆಲವು ಮಂದಿ ಬೀಸವರು, ಅವರಿಗೆ ಹುಕ್ಕ ತಯಾರು ಮಾಡಿಕೊಡೋರು. ಒಟ್ಟು ಹೆಂಗಾದರೂ ಮಾಡಿ ಸಾಯಿಬಾಬಾರವರ ಒಂದು ಸೇವಾ ಮಾಡಿ ಅವರನ್ನು ತೃಪ್ತಿಪಡಿಸಿ ಆನಂದ ಹೊಂದಬೇಕಂತೇಳಿಕರ ಪ್ರತಿಯೊಬ್ಬರೂ ಸಹಿತ ಇದನ್ನು ಮಾಡೋರು. ಇಲ್ಲಿ ಹೇಳ್ತಾರೆ ಏನಂದ್ರೆ, ಬಾಬಾರವರು ಶಾಂತಿ ದೂತ ಪಾತ್ರವನ್ನು ವಹಿಸಿದ ಸರಸ ಘಟನೆಯನ್ನು ಈಗ ಹೇಮಾಡ ಪಂತ್ರ ವಿವರಿಸ್ತಾರೆ. ಅಣ್ಣ ಚಿಂಚನೀಕರ್ ಅಂತ ಹೇಳಿಕಾರ ಒಬ್ಬ ಭಕ್ತರಿದ್ದರು. ಅವರು ಬಹಳ ನಿಷ್ಠಾವಂತರ ಇದ್ದರು ಮತ್ತು ನಿಷ್ಠುರರು ಇದ್ದರು. ಯಾರಿಗೂ ಹೆದರ್ತಿರ್ಕಿಲ್ಲ. ಎಲ್ಲ ವ್ಯವಹಾರಗಳನ್ನು ಚೊಕ್ಕಟವಾಗಿ ಮಾಡ್ತಿದ್ರು. ಬಾಹ್ಯದೊಳಗೆ ನಿರ್ದಯರಾಗಿದ್ರೂ ಸಹಿತ ಮನಸ್ಸು ಮಾತ್ರ ಬಹಳ ಚಲೋ ಇತ್ತು ಅವ್ರದ್ದು, ಅಣ್ಣ ಚಿಂಚನೀಕರ್ ಅವ್ರದ್ದು. ಬಾಬಾ ಅದಕ್ಕಾಗಿ ಅವ್ರ ಮೇಲೆ ಬಹಳ ಪ್ರೀತಿ ಇದ್ದರು. ಒಂದು ದಿವಸ ಎಲ್ಲರೂ ತಮ್ಮ ತಮ್ಮ ರೀತಿ ಒಳಗನ ಬಾಬಾರ ಸೇವಾ ಮಾಡಾಕತ್ತಿದ್ರು. ಈ ಚಿಂಚನೀಕರ್ ಸಹ ಏನು ಮಾಡಾಕತ್ತಿದ್ರಂದ್ರೆ, ಬಾಬಾರವರ ಎಡಗೈ ತಿಕ್ಕಾಕತ್ತಿದ್ರು. ಬಲಗೈಯನ್ನು ವೇಣುಬಾಯಿ ಕೌಜಲಿಗೆ ಅಂತ ಹೇಳಿಕಾರ ಮುದುಕಿ, ಆಕಿ ಬಾಬಾರ ಬಲಗೈಯನ್ನು ತಿಕ್ಕಾತಿದ್ಲು. ಮತ್ತು ಆಕೆ ಏನು ಮಾಡ್ತಿದ್ಲು ಅಂದ್ರೆ, ಬಾಬಾರ ಕೈ ಬಲಗೈ ತಿಕ್ಕೊಂತ ಎಷ್ಟು ಜೋರು ತಿಕ್ಕಕ್ಕೆ ಅಂದ್ರೆ ತನ್ನ ಶಕ್ತಿಯೆಲ್ಲ ಹಾಕಿ ತಿಕ್ಕಕ್ಕೆ, ಆಕೆ ತಿಕ್ಕುವಾಗ ಈ ಒಂದು ಎದುರಿಗೆ ಕುಂತು ಮತ್ತೊಂದು ಕೈ ತಿಕ್ತಿರುವಂಥ ಅಣ್ಣ ಚಿಂಚನೀಕರ್ ಏನಿದ್ರು ಅವ್ರ ಗಲ್ಲಕ್ಕೆ ಹೋಗಿ ಒಮ್ಮೆ ಹಾದ್ಲಂತ. ಆವಾಗ ಆ ಚಿಂಚನೀಕರ್ ಹೇಳ್ತಾನೆ ಏನಂದ್ರೆ, ಈ ಸಿಟ್ಟು ಬಂದಿರ್ತೈತಿ ಆದರೂ ಮತ್ತು ಸುಮ್ಮನೆ ಆಗ್ತಾನೆ. ಆವಾಗ ಆ ವೇಣುಬಾಯಿ ಏನಿರ್ತಾಳ, ಅಮ್ಮ ನಾ ಮುದುಕಿದ್ರನ್ನೋದು ಗೊತ್ತಾಗೋದಿಲ್ಲ, ನನಗೆ ಹಾಯ್ತಿ ಅಂತ ಹೇಳ್ಕಾರ. ಹೊಳ್ಳಿ ಅವ್ರಿಗೆ ಜಬರ್ಸ್ತಾಳಕ್ಕೆ, ನನಗೆ ಮುದ್ದು ಕೊಡಕ್ಕೆ ಬರಾಕತ್ತಿ, ಏನು ನಾಚಿಕೆ ಬರೋದಿಲ್ಲ ನಿನಗಂತಾಳಕ್ಕೆ. ಅಲ್ಲೇ ಎಲ್ಲರೂ ನೋಡಿ ನಗ್ತಿರ್ತಾರೆ ಈ ದೃಶ್ಯ. ಆವಾಗ ಚಿಂಚನೀಕರ್ ಅವಾಗ ಸಿಟ್ಟು ಬರ್ತಿರ್ತೈತಿ. ಆವಾಗ ಬಾಬಾ ಏನಂತಾರಂದ್ರೆ, ಹೌದಂತ ಹೇಳು, ತಾಯಿಗೆ ಮಗ ಮುದ್ದು ಕೊಟ್ರೆ ಏನು ತಪ್ಪೈತೆ ಅಂತ ಕೇಳು ಅಂತ ಹೇಳಿಕಾರ ಹಿಂಗೆ ಸಮಾಧಾನ ಮಾಡ್ತಿದ್ರಂತ ನೋಡ್ರಿ ಸಾಯಿಬಾಬಾರವರು. ಮತ್ತೊಂದು ಹೆಂಗಿತ್ತಪ್ಪ ಅಂತಂದ್ರೆ, ಸಾಯಿಬಾಬಾ ಅವರು ಭಕ್ತರ ಪ್ರೀತಿಯಿಂದ ಯಾವ ಸೇವೆಯನ್ನು ಮಾಡಿದರೂ ಸಹಿತ ಅದನ್ನು ಸ್ವೀಕಾರ ಮಾಡ್ತಿದ್ರಂತ ನೋಡ್ರಿ. ಎದರೊಳಗೂ ಹಸ್ತಕ್ಷೇಪ ಮಾಡ್ತಿರ್ಕಿಲ್ಲಂತ. ಒಂದು ಸಾರಿ ಏನಾಗಿತ್ತಂದ್ರೆ, ಮಾವಸಿಬಾಯಿ ಅಂತ ಹೇಳಿಕಾರ ಅಕ್ಕಿ ಒಬ್ಬಕ್ಕಿ ಭಕ್ತಳು ವೃದ್ಧಳಿದ್ದಳು. ಬಾಬಾರವ್ರ ಹೊಟ್ಟಿಗೆ ಎಣ್ಣೆ ಹಚ್ಚಿ ತಿಕ್ಕಾಕತ್ತಿದ್ಲಕ್ಕಿ. ಹೆಂಗೆ ತಿಕ್ತಿದ್ಲಂದ್ರೆ, ಮ್ಯಾಲ ಹೊಟ್ಟೆ ತಿಕ್ಕಾಕತ್ರ ಒಳಗೆ ಬೆನ್ನು ಹುರಿ ಕಾಣಬೇಕು ಅಷ್ಟು ರಭಸದಿಂದ ತಿಕ್ತಿದ್ಲಕ್ಕಿ. ಆವಾಗ ಅಲ್ಲಿದ್ದಂಥ ಕೆಲವು ಮಂದಿ ಹೆದರಿ ಏನಂದ್ರಂದ್ರೆ, ಓ ತಾಯಿ, ಸ್ವಲ್ಪ ಜಾಗೃತರಾಗಿ ಹೊಟ್ಟೆ ತಿಕ್ಕ್ರಿ, ಈ ರೀತಿ ಬಾಬಾರ ಹೊಟ್ಟೆ ತಿಕ್ಕಾಕತ್ರ ಅವ್ರಿಗೆ ನೋವು ಆಗೋದಿಲ್ಲನ ಅಂತ ಒಂದು ಮಾತು ನಡಕ್ಕೆ ಕೆಲವು ಮಂದಿ ಭಕ್ತರು ಅಂದಿದ್ದಕ್ಕೆ 2 ಫೂಟ್ ಉದ್ದಂದೊಂದು ಸಟ್ಕ, ಕಬ್ಬಿಣದ ಸಟ್ಕ ಬಾಬಾರ ಕೈಗಿತ್ತು. ಅದನ್ನು ನೆಲಕ್ಕೆ ಕೊಕ್ಕಿದವ್ರನ್ನ ಸಿಟ್ಟಿನಿಂದ ಎದ್ದ ಗ್ವಾಡಿಗೆ ಆ ಸಟ್ಕ ಆನಿಸಿ
ಇನ್ನೊಂದು ಸಟ್ಕಾದ ತುದಿಯನ್ನು ತಮ್ಮ ಹೊಟ್ಟೆ ಒಳಗೆ ತುರಿಕೊಂಡಿದ್ರಂತ. 2 ಫೂಟಿನ ಸಟ್ಕ ಹೊಟ್ಟೆ ಒಳಗೆ ಹೊಕ್ಬಿಡ್ತಂತ. ಅದನ್ನು ನೋಡಿ ಎಲ್ಲರೂ ಗಾಬರಿ ಆದರು. ತಪ್ಪಾಗಿದೆ, ಕ್ಷಮಾ ಮಾಡ್ರಂದರು. ಆವಾಗ ಸಾಯಿಬಾಬಾ ಅಂದ್ರಂತ, ನನ್ನ ಸೇವೆಯನ್ನು ಅವರ ಮನಸಾರಿ ಹೆಂಗೆ ಬೇಕು ಹಂಗೆ ಮಾಡಲಿ. ಅವರು ಯಾವ ರೀತಿಯಿಂದ ಸೇವಾ ಮಾಡಿದರೂ ಸಹಿತ ಅದನ್ನು ನಾ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಇನ್ನೊಬ್ಬರ ಸೇವೆಗೆ ಯಾರೂ ಅಡ್ಡ ಬರಬಾರ್ದು ಅಂತ ಹೇಳಿಕಾರ ಬುದ್ಧಿ ಮಾತು ಹೇಳಿದ್ರಂತೆ. ಹಿಂಗೆ ಸಾಯಿಬಾಬಾರವರು ಶಿರಡಿ ಒಳಗೆ ಅನೇಕ ಲೀಲೆಗಳನ್ನು ತೋರಾಕತ್ತಾರ. ಮುಂದಿನ ಭಾಗದೊಳಗೆ ಸಾಯಿ ಸದ್ಗುರುವಿನ ಇನ್ನೊಂದು ಲೀಲೆಯನ್ನು ಕೇಳಿ ನಾವು ಕೃತಾರ್ಥರಾಗೋಣ ಅಂಥೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.